ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ, ಅದರಲ್ಲೂ ಮೋದಿ ಮತ್ತು ಅಮಿತ್ ಶಾ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರದಲ್ಲಿ ಇಲ್ಲಿಯವರೆಗೆ ಅವರು ಹೆದರಿಕೊಂಡು ಅಭ್ಯರ್ಥಿಗಳ ವಿಚಾರದಲ್ಲಿ ನಾಮಪತ್ರ ವಾಪಸ್ ಪಡೆದಂತಹ ಘಟನೆ ನಡೆದಿಲ್ಲ. ಬಟ್ ಬಿಹಾರದಲ್ಲಿ ಅಂತಹ ಘಟನೆ ನಡೆದಿದೆ. ಬಿಹಾರದ ಬಿಜೆಪಿಯ ಭದ್ರಕೋಟೆ ನಿತಿನ್ ನಬೀನ್, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಸಭೆಗೆ ಆಯ್ಕೆಯಾದ ನಂತರ ರಾಜೀನಾಮೆ ಕೊಟ್ಟಿರುವಂತಹ MLA ಸೀಟ್ ಅಲ್ಲಿ ಬಿಜೆಪಿಯ ಅಭ್ಯರ್ಥಿಯ ನಾಮಪತ್ರವನ್ನ ವಾಪಸ್ ತೆಗೆಸ್ಕೊಂಡಿದ್ದಾರೆ. ಆ ಕ್ಷಣದಲ್ಲಿ ಬೇರೆ ಇನ್ನೊಂದು ಪ್ರಬಲ ಅಭ್ಯರ್ಥಿಯನ್ನ ತಗೊಂಡು ಬಂದು ಹಾಕೊಂಡಿದ್ದಾರೆ. ಯಾಕೆಂದ್ರೆ ಪ್ರಶಾಂತ್ ಕಿಶೋರ್ ಭಯಕ್ಕೆ. ಹಾಗಾದ್ರೆ ಏನ್ ನಡೀತು ಅಲ್ಲಿ ಅಷ್ಟು ದೊಡ್ಡ ಡ್ರಾಮಾ? ನಿತಿನ್ ನಬೀನ್ ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನ ನರೇಂದ್ರ ಮೋದಿ, ಅಮಿತ್ ಶಾ ವಾಪಸ್ ತಗೊಂಡಿದ್ಯಾಕೆ? ನಾಮಪತ್ರ ಸಲ್ಲಿಸಿದ ನಂತರ ನಿನ್ನ ನಾಮಪತ್ರ ವಾಪಸ್ ತಗೋ, ಬೇರೆ ಕ್ಯಾಂಡಿಡೇಟ್ನ ಹಾಕ್ತಿದೀವಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿದಾರಲ್ಲ. ಯಾಕೆ? ನಿತಿನ್ ನಬೀನ್ಗೆ ಇದು ಅವಮಾನ ಅಲ್ವಾ? ರಾಷ್ಟ್ರೀಯ ಅಧ್ಯಕ್ಷನ ಆಯ್ಕೆ ಅಭ್ಯರ್ಥಿಯನ್ನ ಮೋದಿ, ಅಮಿತ್ ಶಾ ಕಿತ್ತು ಬಿಸಾಕ್ತಾರೆ, ಅವರು ಬೇರೆ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ಇಳಿಸ್ತಾರೆ ಅಂದ್ರೆ. ಸೊ ಇಡೀ ಪ್ರಕರಣವನ್ನ, ಇಡೀ ಘಟನೆಯನ್ನ, ಇಡೀ ಬೆಳವಣಿಗೆಯನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿತಿನ್ ನಬೀನ್ ಅವರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ಆನ್ ಪೇಪರ್ ನಾಮಕಾ ವಾಸ್ತೆ ಹೆಸರಿಗೆ ಆಯ್ಕೆಯಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಮೋದಿಯವರ ಕೃಪೆಯಿಂದ. ಯಾಕೆಂದ್ರೆ ಆ ವ್ಯಕ್ತಿ ಯಾರಿಗೂ ಗೊತ್ತಿರಲಿಲ್ಲ. ಅಂಥವರೇ ಬೇಕು ಮೋದಿ ಮತ್ತು ಅಮಿತ್ ಶಾಗೆ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ ಅಂತ ನಿತಿನ್ ನಬೀನ್ ಅನ್ನುವಂತಹ ಬಿಹಾರದ MLAನ ತಗೊಂಡು ಬಂದು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ರು. ಆಮೇಲೆ ಯೋಚನೆ ಮಾಡಿದ್ರು, ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದೀವಿ, ನನಗೂ ಇವರೇ ಬಾಸ್ ಅಂತ ನರೇಂದ್ರ ಮೋದಿ ಅವರ ಕೈಯಲ್ಲಿ ಭಾಷಣ ಮಾಡಿಸ್ಬಿಟ್ಟಿದೀವಿ. ಅಷ್ಟೆಲ್ಲ ಆದ್ಮೇಲೆ ಇವರು MLA ಆಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಮೇಲಿನ ಪೊಸಿಷನ್ಗೆ ಕಳಿಸ್ಬೇಕು ಅಂತ ಹೇಳಿ ಮೊನ್ನೆ ಏಪ್ರಿಲ್ನಲ್ಲಿ ಅವರನ್ನ ರಾಜ್ಯಸಭೆಗೆ MP ಆಗಿ ಕಳಿಸ್ಕೊಟ್ರು. ಆ ಕಾರಣಕ್ಕೆ ನಿತಿನ್ ನಬೀನ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಪಟ್ನಾ ನಗರದಲ್ಲಿರುವಂತಹ, ಪಟ್ನಾ ಜಿಲ್ಲೆಯಲ್ಲಿರುವಂತಹ ಬಾಂಕಿಪುರ್ ಅನ್ನುವಂತಹ ಕ್ಷೇತ್ರದ ಸೀಟು ಖಾಲಿ ಆಯಿತು. ಅಲ್ಲಿಗೆ ಉಪಚುನಾವಣೆ ಘೋಷಣೆ ಆಯಿತು. ಉಪಚುನಾವಣೆ ಘೋಷಣೆ ಆದ ತಕ್ಷಣನೇ ನಿತಿನ್ ನಬೀನ್ದು ಸೀಟ್ ಅಲ್ವಾ ಅದು, ಅವರು ರಾಜ್ಯಸಭೆಗೆ ಹೋಗಿದ್ದಕ್ಕೆ ಅಲ್ಲಿ ಖಾಲಿಯಾಗಿದ್ದು. ಈ ಹಿಂದೆ 4 ಬಾರಿ ಅಲ್ಲಿಂದ ಅವರು MLA ಆಗಿದ್ದಾರೆ, ಒಮ್ಮೆ ಮಂತ್ರಿನೂ ಆಗಿದ್ರು. ಹಾಗಿರಬೇಕಾದ್ರೆ ಅವರಿಗೆ ಬಿಟ್ಬಿಡೋಣ ಅಭ್ಯರ್ಥಿಯನ್ನ ಆಯ್ಕೆಯನ್ನ ಅಂತ ಹೇಳಿ ಮೋದಿ, ಅಮಿತ್ ಶಾ ಅವರಿಗೆ ಬಿಟ್ಟಿದ್ದಾರೆ. ನೀವು ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಆ ಸೀಟ್ಗೆ ಹಾಕಿ ಎಲೆಕ್ಷನ್ ನಿಲ್ಲಿಸಿ. ನಮ್ಮ ಭದ್ರಕೋಟೆ ಅದು, ಕಳೆದ 4 ಚುನಾವಣೆಗಳಿಂದ ನೀವೇ ಗೆಲ್ತಾ ಇದ್ದೀರಿ. ಬಿಜೆಪಿಯ ಭದ್ರಕೋಟೆ, ಯಾರನ್ನ ಹಾಕಿದ್ರು ಗೆದ್ದು ಬಿಡ್ತಾರೆ, ಹಾಕಿ ಕ್ಯಾಂಡಿಡೇಟ್ನ ನೀವು ಹಾಕಿ ಅಂತ ಧೈರ್ಯ ಕೊಟ್ಟಿದ್ದಾರೆ. ನಿತಿನ್ ನಬೀನ್ ಅವರ ಮಾತನ್ನ ನಂಬಿ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಒಂದು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿಕೊಂಡ್ರು. ತಮ್ಮ ಖಾಸಾ ದೋಸ್ತ್, ಫ್ಯಾಮಿಲಿ ದೋಸ್ತ್ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ರು. ಆ ವ್ಯಕ್ತಿಯ ಹೆಸರು ಅಭಿಷೇಕ್ ಕುಮಾರ್ ಬಂಟಿ. ಅಭಿಷೇಕ್ ಕುಮಾರ್ ಅಲಿಯಾಸ್ ಬಂಟಿ ಅನ್ನುವಂತಹ ವ್ಯಕ್ತಿಯನ್ನ ತಗೊಂಡು ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು. ಆ ವ್ಯಕ್ತಿಯನ್ನ ಕ್ಯಾಂಡಿಡೇಟ್ ಮಾಡಿದ್ದು 10ನೇ ತಾರೀಕು, ಜುಲೈ 10ನೇ ತಾರೀಕು. ದೊಡ್ಡ ದೊಡ್ಡ ನಾಯಕರೆಲ್ಲ ಜೊತೆಯಲ್ಲಿ ಹೋದ್ರು, ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಹೋದ್ರು, ಅಲ್ಲಿ ರಿಟರ್ನಿಂಗ್ ಆಫೀಸರ್ಗೆ ನಾಮಪತ್ರ ಸಲ್ಲಿಸಿದ್ರು. ಈ ಅಭಿಷೇಕ್ ಕುಮಾರ್ ಸಹ ಪತ್ರಕರ್ತರಿಗೆ ಮಾತನಾಡಿ, ನನ್ನ ಗೆಲುವು ನಿಶ್ಚಿತ, ನನ್ನ ಗೆಲುವನ್ನು ತಡೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಾವು ಗೆದ್ದೇ ಬಿಟ್ಟಿದೀವಿ, ಸ್ಪರ್ಧೆ ಕೇವಲ ನಾಮಕೆ ವಾಸ್ತೆ ಅಷ್ಟೇ, ಹೆಸರಿಗೆ ಮಾತ್ರ ಒಂದು ಚುನಾವಣೆ, ನಾನೇ ಗೆಲ್ಲೋದು ಅಂತೆಲ್ಲ ಡೈಲಾಗ್ ಎಲ್ಲ ಹೊಡೆದ್ರು. ಮಾರನೇ ದಿನ 11ನೇ ತಾರೀಕು, ಜುಲೈ 11ನೇ ತಾರೀಕು ನಾಮಪತ್ರ ಸಲ್ಲಿಸಿದ ಮಾರನೇ ದಿನ ಬಿಹಾರದ ಬಿಜೆಪಿ ಆಫೀಸಿನಲ್ಲಿ ಗಡ್ಡ 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 ನಡಗೋಕ್ ಶುರು ಮಾಡಿದ್ರು ಎಲ್ಲ ನಾಯಕರು, ಇನ್ಕ್ಲೂಡಿಂಗ್ ನಿತಿನ್ ನಬೀನ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಫೋನ್ ಕಾಲ್ಸು, ಅವ್ರ ಜೊತೆ ಚರ್ಚೆ, ಇವ್ರ ಜೊತೆ ಚರ್ಚೆ, ಕೊನೆಗದು ಅಮಿತ್ ಶಾ, ನರೇಂದ್ರ ಮೋದಿ ಕಿವಿಗೆ ಹೋಗ್ಬಿತ್ತು. ಏನಾಯ್ತು, ಯಾಕೆಷ್ಟು ಟೆನ್ಷನ್ ಅಲ್ಲಿ ಅಂತ. ಆಗ ದಿಢೀರಂತ ಈ ವ್ಯಕ್ತಿ, ಯಾರು ನಾಮಿನೇಷನ್ ಹಾಕಿದ್ರಲ್ಲ ಅಭಿಷೇಕ್ ಕುಮಾರ್ ಅಲಿಯಾಸ್ ಬಂಟಿ, ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ಬಿಟ್ಟು
ನನ್ನ ಕೌಟುಂಬಿಕ ಕಾರಣಗಳಿಗಾಗಿ, ಸಮಸ್ಯೆಯ ಕಾರಣಕ್ಕಾಗಿ ನಾನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೀನಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ನಾನು ಅಂತ ಘೋಷಣೆ ಮಾಡ್ಕೊಂಡ್ರು. ಅದು ಎಷ್ಟು ಸುಳ್ಳು ಅಂದ್ರೆ, ಅದಕ್ಕೆ ಹಿಂದಿನ ದಿನ ನಾಮಪತ್ರ ಸಲ್ಲಿಸಿದ ದಿನ ಅವರ ಮನೆಯ ವಿಡಿಯೋಗಳು ಹೊರಗಡೆ ಬಂದಿತ್ತು. ಅವರ ತಂದೆ ತಾಯಿ ಇವರಿಗೆ ಆಶೀರ್ವಾದ ಮಾಡಿ, ಸಿಹಿ ತಿನ್ನಿಸಿ, ಖುಷಿ ಖುಷಿಯಾಗಿ ಆ ಕ್ಷಣವನ್ನ ಆನಂದಿಸ್ತಾ ಇದ್ದಂತಹ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿತ್ತು. ಅಂಥ ವ್ಯಕ್ತಿ ಮಾರನೇ ದಿನ ಬಂದು ಕೌಟುಂಬಿಕ ಕಾರಣಗಳಿಗಾಗಿ ನಾನು ಸ್ಪರ್ಧೆಯಿಂದ ಹಿಂದೆ ಸರಿತಾ ಇದ್ದೇನೆ ಅಂತ ಹೇಳಿದ್ರು. ದಿಢೀರಂತ ಬಿಜೆಪಿ ಇನ್ನೊಂದು ಕ್ಯಾಂಡಿಡೇಟ್ ಹೆಸರನ್ನ ಅನೌನ್ಸ್ ಮಾಡ್ತು. ನೀರಜ್ ಕುಮಾರ್ ಸಿನ್ಹಾ ಅನ್ನುವಂತಹ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡ್ಕೊಂಡ್ರು. ಸೊ ನೀರಜ್ ಕುಮಾರ್ ಸಿನ್ಹಾ ಈಗ ಬಿಜೆಪಿ ಅಭ್ಯರ್ಥಿ ಬಾಂಕಿಪುರ್ ಕ್ಷೇತ್ರದಿಂದ. ಆ ನಂತರ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದು, ವಾಟ್ ಹ್ಯಾಪೆಂಡ್, ಏನಾಯ್ತು, ಯಾಕೆ ಇದ್ದಕ್ಕಿದ್ದ ಹಾಗೆ ಕ್ಯಾಂಡಿಡೇಟ್ ಅನ್ನ ವಾಪಸ್ ತಗೊಂಡ್ರು, ಬೇರೆ ಕ್ಯಾಂಡಿಡೇಟ್ ಅನ್ನ ಹಾಕಿದಾರಲ್ಲ, ಅದು ಮೋದಿ ಅಮಿತ್ ಶಾ ಇರುವ ಬಿಜೆಪಿ. ಏನಾಯ್ತು ಇದ್ದಕ್ಕಿದ್ದ ಹಾಗೆ ಅಂದ್ರೆ, ದಿಢೀರ್ ಅಂತ ಪ್ರಶಾಂತ್ ಕಿಶೋರ್ ಹೆಸರು ಮುನ್ನೆಲೆಗೆ ಬಂತು. ಪ್ರಶಾಂತ್ ಕಿಶೋರ್ ಆ ಸೀಟಿಂದ ನಾಮಿನೇಷನ್ ಹಾಕ್ತಾರೆ ಅನ್ನುವ ಸುದ್ದಿ ಮೊದಲಿಗೆ ಬಂತು. ಸರಿ, ಪ್ರಶಾಂತ್ ಕಿಶೋರ್ ಹಾಕಿದ್ರೇನು, ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್, ಬಿಜೆಪಿಯ ಭದ್ರಕೋಟೆ ಅದು, ಅಲ್ಲಿ ಪ್ರಶಾಂತ್ ಕಿಶೋರ್ ಬಂದ್ರೇನು ಅಥವಾ ಇನ್ಯಾರೇ ಬಂದ್ರೇನು ಆಗುತ್ತಲ್ಲ, ಏನ್ ಸಮಸ್ಯೆ, ತೇಜಸ್ವಿ ಯಾದವೇ ಬರ್ಲಿ ಬಿಡಿ ಅನ್ನೋ ಮಟ್ಟಕ್ಕೆ ಚರ್ಚೆ ಆಗ್ತಿರ್ಬೇಕಾದ್ರೆ ಆಗ ದೊಡ್ಡ ಬಾಂಬ್ ಒಂದು ಸಿಡಿತು. ಏನು ಅಂದ್ರೆ, ಪ್ರಶಾಂತ್ ಕಿಶೋರ್ ಬಳಿ ಈ ಕ್ಯಾಂಡಿಡೇಟ್ ಮೊದಲಿಗೆ ಹಾಕಿದ್ರಲ್ಲ, ಅಭಿಷೇಕ್ ಕುಮಾರ್ ಅಲಿಯಾಸ್ ಬಂಟಿ, ಆತನ ಕುರಿತಾಗಿ ಯಾವುದೋ ಒಂದು ರಹಸ್ಯ ದಾಖಲೆ ಬಂದ್ಬಿಡ್ತಂತೆ ಪ್ರಶಾಂತ್ ಕಿಶೋರ್ ಕೈಗೆ. ಕೆಲವರು ದಾಖಲೆ ಅಂತಾರೆ, ಕೆಲವರು ವಿಡಿಯೋನೇ ಸಿಕ್ಕಿಬಿಟ್ಟಿದೆ ಅಂತಾರೆ. ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬಟ್ ಕೆಲವರು ಹೇಳ್ತಾ ಇರೋದು, ದೊಡ್ಡ ಭ್ರಷ್ಟಾಚಾರದ ಹಗರಣದ ಕುರಿತಾಗಿ ಒಂದು ಫೈಲ್ ಸಿಗಾಕೊಂಡ್ಬಿಡ್ತು ಪ್ರಶಾಂತ್ ಕಿಶೋರ್ ಕೈಯಲ್ಲಿ. ಅದನ್ನಿಟ್ಕೊಂಡು ಮಾರನೇ ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ರು. ಅದು ಗೊತ್ತಾದ ತಕ್ಷಣನೇ ಕ್ಯಾಂಡಿಡೇಟ್ನೇ ಹಿಂದಕ್ಕೆ ಪಡ್ಕೊಂಡ್ಬಿಟ್ರು ಬಿಜೆಪಿಯವರು, ಹೆದರ್ಬಿಟ್ಟು. ಇನ್ನು ಕೆಲವರು ಹೇಳ್ತಾರೆ, ಅದು ಫೈಲ್ ಅಲ್ಲ, ಸಿಡಿ ಸಿಕ್ಬಿಡ್ತಾವ ಪ್ರಶಾಂತ್ ಕಿಶೋರ್ ಕೈಗೆ. ಅದನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ರು. ಅಷ್ಟರಲ್ಲಿ ಅದರ ಸೂಚನೆ ಸಿಕ್ಕಂತಹ ಬಿಜೆಪಿಯ ಅಸಲಿ ಹೈಕಮಾಂಡ್ ಡಮ್ಮಿ ರಾಷ್ಟ್ರಾಧ್ಯಕ್ಷನ ಆಯ್ಕೆಯನ್ನು ಪಕ್ಕಕ್ಕೆ ಸರಿಸಿ ಅಮಿತ್ ಶಾ ಮತ್ತು ಮೋದಿ ಹೊಸ ಕ್ಯಾಂಡಿಡೇಟ್ ಅನ್ನು ಇಳಿಸಿದ್ರು. ಆ ಕ್ಯಾಂಡಿಡೇಟ್ ನ ತಲೆ ಮೇಲೆ ಹೊಡೆದು ಸ್ಪರ್ಧೆಯಿಂದ ಹಿಂದೆ ಸರಿಯಾಗಿ ಮಾಡಿದ್ರು. ಹೀಗೆ ಸುದ್ದಿಗಳು ಹರಿದಾಡ್ತು. ಅದರಲ್ಲಿ ಭ್ರಷ್ಟಾಚಾರದ ವಿಚಾರ ಅನ್ನೋದು ನಿಜನಾ ಅಥವಾ ಸಿಡಿ ಅನ್ನೋದು ನಿಜನಾ ಗೊತ್ತಿಲ್ಲ. ಬಟ್ ಏನೋ ಒಂದು ಇರಲೇಬೇಕು. ಯಾಕೆಂದ್ರೆ ಒಂದು ದಿನದಲ್ಲಿ ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಶಾಂತ್ ಕಿಶೋರ್ಗೆ ಹೆದರ್ಕೊಂಡು ಕ್ಯಾಂಡಿಡೇಟ್ ನ ಚೇಂಜ್ ಮಾಡುತ್ತೆ ಅಂದ್ರೆ ಏನೋ ಒಂದು ದೊಡ್ಡದೇ ಇರಬೇಕು, ಅದರ ಹಿಂದೆ ಯಾವುದೋ ಒಂದು ದೊಡ್ಡದಾದಂತಹ ವಿಚಾರ ಇರಬೇಕು. ಇಲ್ಲದೆ ಹೋದ್ರೆ ಮೋದಿ ಮತ್ತು ಅಮಿತ್ ಶಾ ಸರಿ ಕ್ಯಾಂಡಿಡೇಟ್ ಹಾಕ್ಬಿಟ್ಟಿದೀವಿ, ಈಗ ವಾಪಸ್ ತಗೊಂಡ್ರೆ ಅವಮಾನ ಆಗುತ್ತೆ, ನಾವೇ ಹೋಗಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸ್ಕೊಂಡು ಬರೋಣ ಅಂತ ಆದ್ರೂ ಚಾಲೆಂಜ್ ತಗೊಂಡಿರೋರು. ಆದ್ರೆ ಅದು ಏನೂ ಮಾಡ್ಲಾಗದಂತಹ ಯಾವುದೋ ಒಂದು ದೊಡ್ಡ ವಿಚಾರ ಇರಲೇಬೇಕು. ಹಾಗಾಗಿ ಅಷ್ಟು ಹೆದರ್ಕೊಂಡು ಅಫರಾತಫರಿಯಾಗಿ ಕೊನೆ ಕ್ಷಣದಲ್ಲಿ, ಇನ್ನೇನು ಒಂದೆರಡು ದಿನ ಇದೆ ಅಷ್ಟೇ ನಾಮಿನೇಷನ್ ಡೇಟ್ ಮುಗಿಯೋದಕ್ಕೆ, ಕ್ಯಾಂಡಿಡೇಟ್ನ ಕಿತ್ತು ಬಿಸಾಕಿ ಹೊಸ ಕ್ಯಾಂಡಿಡೇಟ್ ಹಾಕೊಂಡು ಕೂತಿದ್ದಾರೆ. ಇನ್ನು ಈ ಕಡೆ ನಿತಿನ್ ನವೀನ್ಗೆ ಅದು ಎಷ್ಟು ದೊಡ್ಡ ಅವಮಾನ. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡ್ತಾರೆ, ಅದು ಅವರದೇ ಸೀಟಿಂದ. ಈ ಇಬ್ರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ರಾಷ್ಟ್ರೀಯ ಅಧ್ಯಕ್ಷನ ಆಯ್ಕೆಯನ್ನ ಪಕ್ಕಕ್ಕೆ ತಳ್ಳಿ ಬಿಸಾಕಿ ತಮ್ಮ ಕ್ಯಾಂಡಿಡೇಟ್ನ ಇಳಿಸ್ತಾರೆ. ಸೊ ಇಷ್ಟು ಬಿಹಾರದ ಪಟ್ನಾದಲ್ಲಿರುವಂತಹ ನಿತಿನ್ ನವೀನ್ ಅವರು ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗಿರುವ ಕಾರಣಕ್ಕೆ ಖಾಲಿಯಾಗಿರುವಂತಹ ಸೀಟಿಗೆ ನಡೀತಾ ಇರೋ ಉಪಚುನಾವಣೆ ವಿಚಾರದಲ್ಲಿ ಬಿಜೆಪಿ, ಅದರಲ್ಲೂ ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಕಳೆದ 12 ವರ್ಷಗಳಲ್ಲಿ ಎಂದೂ ಅನುಭವಿಸಿದ ಅವಮಾನ, ಭಯ ಅನುಭವಿಸಿದ ಒಂದು ಬೆಳವಣಿಗೆ. ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಬಹಳ ಕುತೂಹಲ ಇದೆ. ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಟಫ್ ಫೈಟ್ ಕೊಡೋದು ಗ್ಯಾರಂಟಿ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಎಲೆಕ್ಷನ್ ಆದ್ಮೇಲೆ, ಕೌಂಟಿಂಗ್ ಮುಗಿದ್ಮೇಲೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.